ಇದು ಕಾಂಗ್ರೆಸ್ ಪಾಳಯಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆ ಆದರೆ ಈ ಕಡೆ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿ ಸತತವಾಗಿ ಕೇಳೋದಕ್ಕೆ ಒಂದೇ ಒಂದು ವಿಚಾರ ಸಿಗ್ತಾ ಇದೆ. ಅದು ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ. ರಾಜ್ಯಾಧ್ಯಕ್ಷರ ಅವಧಿ ಮುಕ್ತಾಯ ಆಗಿದೆ, ಬಟ್ ಈಗ ಹೆಸರು ಅನೌನ್ಸ್ ಆಗಬೇಕು. ವಿಜೇಂದ್ರ ಅವರ ಹೆಸರು ಫೈನಲ್ ಆಗಿದೆ. ಆದ್ರೆ ಇಲ್ಲಿ ಅದನ್ನ ವಿರೋಧಿಸೋದಕ್ಕೆ ಅಂತ ಒಂದು ರೆಬಲ್ಸ್ ಟೀಮ್ ಇದೆ, ಬಟ್ ಈಗ ಮತ್ತೆ ಅದು ಆಕ್ಟಿವ್ ಆಗಿದೆ ಅಂತ. ವಕ್ಫ್ ಹಾಗೂ ವಾಲ್ಮೀಕಿ ಕೇಸ್ ಗೆದ್ದ ಬೆನ್ನಲ್ಲೇ ಮತ್ತೆ ರೆಬಲ್ಸ್ ಟೀಮ್ ಆಕ್ಟಿವ್ ಆಗಿದೆ. ಈಗ ಮತ್ತೊಂದು ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಈ ಟೀಮ್ ಅನ್ನೋದರ ಡೀಟೇಲ್ಸ್. ಅಕ್ರಮವಾಗಿ ಬಾಂಗ್ಲಾದೇಶದವರ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ವಿಜೇಂದ್ರ ಬಣಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಮುಂದಾಗ್ತಿದ್ದಾರೆ ರೆಬಲ್ಸ್. ವಕ್ಫ್ ಮತ್ತು ವಾಲ್ಮೀಕಿ ವಿಚಾರದಲ್ಲಿ ತಾರ್ಕಿಕ ಅಂತ್ಯ ಕಂಡಿತ್ತು ರೆಬಲ್ಸ್ ಟೀಮ್ನ ಹೋರಾಟ. ಇದೀಗ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೊರಗೆ ಹಾಕುವಂತೆ ಮತ್ತೊಂದು ಸುತ್ತಿನ ಹೋರಾಟ ಮಾಡೋದಕ್ಕೆ ರೆಬಲ್ಸ್ ಟೀಮ್ ನಿರ್ಧಾರ ಮಾಡಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪ್ರಮುಖವಾಗಿ ಗಮನಿಸಬೇಕು, ಯಾಕೆ ಈ ರೀತಿ ಪ್ರತ್ಯೇಕ ಹೋರಾಟಗಳನ್ನ ರೆಬಲ್ಸ್ ಟೀಮ್ ಮಾಡುತ್ತೆ ಅಂತ ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ತಾಕತ್ತು ಏನು ಅನ್ನೋದನ್ನ ಪ್ರದರ್ಶನ ಮಾಡೋದಕ್ಕೆ ರೆಬಲ್ಸ್ ಟೀಮ್ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದು ಕೂಡ ಬಹಳ ಸ್ಪಷ್ಟ. ನಿಮಗೆಲ್ಲ ನೆನಪಿರಬಹುದು, ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಕೂಡ ರೈತರ ಭೂಮಿ ಕಸಿಯೋ ಪ್ರಯತ್ನಗಳು ವಕ್ಫ್ನಿಂದ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಕೊಂಡು ರಾಜ್ಯ ಸರ್ಕಾರದ ನಿಲುವು ಜೊತೆಗೆ ವಕ್ಫ್ನ ನಿರ್ಧಾರಗಳನ್ನ ಖಂಡಿಸಿ ಇದೇ ರೆಬಲ್ಸ್ ಟೀಮ್ ಪ್ರತ್ಯೇಕವಾಗಿ ಹೋರಾಟ ಮಾಡಿತ್ತು. ವಾಲ್ಮೀಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರತ್ಯೇಕವಾಗಿ ಪಾದಯಾತ್ರೆ ಮಾಡ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಇದೇ ರೆಬಲ್ಸ್ ಟೀಮ್ ಬಂದಿತ್ತು. ಮತ್ತೊಂದು ವಿಚಾರ, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ನಾವು ಪಾದಯಾತ್ರೆ ಮಾಡ್ತೀವಿ ಅಂದಾಗ ಈ ರೆಬಲ್ಸ್ ಟೀಮ್ ಬರಲಿಲ್ಲ. ಯತ್ನಾಳ್ ಸೇರಿದಂತೆ ಕೂಡ ಯಾವ ರೆಬಲ್ಸ್ ಟೀಮ್ನಲ್ಲಿ ಇದ್ದಂಥ ನಾಯಕರು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿರಲಿಲ್ಲ. ಪ್ರಮುಖವಾಗಿ ಅವರು ಹೇಳಿದ್ದು ಒಂದೇ ಒಂದು ಮಾತು, ಇಲ್ಲ ಪ್ರತ್ಯೇಕವಾಗಿ ನಾವು ಬೇರೆ ಹೋರಾಟ ಮಾಡ್ತೀವಿ ಅಂತ. ಅಲ್ಲಿಗೆ ವಿಜೇಂದ್ರ ಅವ್ರಿಗಿಂತಲೂ ಕೂಡ ನಾವು ಸ್ಟ್ರಾಂಗ್ ಆಗಿದ್ದೀವಿ, ನಮ್ಮ ಟೀಮ್ ಜೊತೆಗೆ ಇದ್ದಂತಹ ಶಕ್ತಿ ಅತಿ ದೊಡ್ಡದು, ಹಾಗಾಗಿ ನಮ್ಮ ಮಾತಿಗೂ ಕೂಡ ಮನ್ನಣೆ ಸಿಗಬೇಕು ಅನ್ನುವಂತಹ ವಿಚಾರಗಳನ್ನ ಬಿಜೆಪಿ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡುವಂತಹ ನಿಲುವು ಈ ರೆಬಲ್ಸ್ ಟೀಮ್ನದ್ದು. ಒಂದ್ ಕಡೆ ರಾಜ್ಯಾಧ್ಯಕ್ಷರ ಹೆಸರು ಅನೌನ್ಸ್ ಮಾಡೋದಕ್ಕೆ ಕ್ಷಣಗಳನ್ನೇ ಪ್ರಾರಂಭ ಆದಂತ ಹೊತ್ತಲ್ಲಿ ಮತ್ತೊಂದು ರೀತಿಯ ಹೋರಾಟಕ್ಕೆ ನಾವು ಮುನ್ನುಡಿ ಬರಿತೀವಿ ಅಂತ ರೆಬಲ್ಸ್ ಟೀಮ್ ಹೋಗ್ತಾ ಇದೆ ಅಂದ್ರೆ ಅದರ ಅರ್ಥ ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಈ ರೆಬಲ್ಸ್ ಟೀಮ್ ಮುಂದಾಗ್ತಾ ಇದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗ್ತಾ ಇದೆ. ಬಟ್ ಇವ್ರು ಏನೇ ಹೋರಾಟ ಮಾಡ್ತೀವಿ, ಪ್ರತ್ಯೇಕವಾಗಿ ಬರ್ತೀವಿ ಅಂತ ಆದ್ರೂ ಕೂಡ ವಿಜೇಂದ್ರ ಅವರ ಹೆಸರು ಅಲ್ಲಿ ಅಂತಿಮವಾಗಿರೋದ್ರಿಂದ ಅದನ್ನ ತಡೆಯೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ಪ್ರಶ್ನೆ. ಬಹುತೇಕ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ನ ಡಿಜಿಟಲ್ ಟೀಮ್ ಇದನ್ನ ಕಟ್ ಮಾಡಿ ಹಾಕಿದಾಗ ವಿಡಿಯೋಗಳಿಗೆ ಕಮೆಂಟ್ ಬರುತ್ತಪ್ಪ ಕೆಳಗಡೆ, ಮೀಡಿಯಾದವ್ರಿಗೆ ಕೆಲಸ ಇಲ್ವಾ, ಬರೀ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳ್ತೀರಲ್ಲ, ರೆಬಲ್ಸ್ ಟೀಮ್ಗೂ ಕೆಲಸ ಇಲ್ಲ, ನಿಮಗೂ ಕೆಲಸ ಇಲ್ಲ, ವಿಜೇಂದ್ರ ಬಿಟ್ಟೆ ಬೇರೆ ಯಾರು ನಾಯಕರಿದ್ದಾರೆ ಬಿಜೆಪಿ ಪಾಳೆಯದಲ್ಲಿ ಅಂತ ಬಹುತೇಕ ಜನಸಾಮಾನ್ಯರು ಕಮೆಂಟ್ ಹಾಕೋ ಮಟ್ಟಿಗೆ ರೆಬಲ್ಸ್ ಟೀಮ್ ತಮ್ಮನ್ನ ತಾವು ಪ್ರಶ್ನೆ ಮಾಡ್ಕೊಳ್ಬೇಕು. ವಿಜೇಂದ್ರ ಬಿಟ್ರೆ ಯಡಿಯೂರಪ್ಪ ಫ್ಯಾಮಿಲಿಯನ್ನ ಕಡೆಗಣನೆ ಮಾಡಿದ್ರೆ ತಮ್ಮ ಪಕ್ಷದ ಅಸ್ತಿತ್ವ ಏನು ರಾಜ್ಯದಲ್ಲಿ ಅಂತ. ಹಾಗಾಗಿ ಜನಸಾಮಾನ್ಯರ ಅಭಿಪ್ರಾಯ ಕೂಡ ವಿಜೇಂದ್ರ ಅವರೇ ಫಿಟ್ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ, ಅವ್ರನ್ನ ಬಿಟ್ರೆ ಪಕ್ಷಕ್ಕೆ ಉಳಿಗಾಲ ಇಲ್ಲ ರಾಜ್ಯದಲ್ಲಿ ಅನ್ನುವಂಥ ಅಭಿಪ್ರಾಯಗಳು ಬರ್ತಾ ಇರೋದ್ರಿಂದ ಇದು ಬಿಜೆಪಿ ಹೈಕಮಾಂಡ್ಗೂ ಅರ್ಥ ಆಗಿರೋದ್ರಿಂದ ಒನ್ಸ್ ಅಗೇನ್ ವಿಜೇಂದ್ರ ಅವರನ್ನ ಆ ಪಟ್ಟದಲ್ಲಿ ಮುಂದುವರಿಸುವಂತಹ ನಿರ್ಧಾರ ಆಗಿರೋದ್ರಿಂದ ರೆಬಲ್ಸ್ ಟೀಮ್ ಈಗ ಈ ಶಕ್ತಿ ಪ್ರದರ್ಶನ ಪ್ರತ್ಯೇಕ ಹೋರಾಟಗಳದ್ದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಇವ್ರು ಹೇಳಿರುವಂತಹ ಮಾತುಗಳಿಗೆ ಮನ್ನಣೆ ಸಿಗುತ್ತಾ, ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ $1 ಮಿಲಿಯನ್ ಪ್ರಶ್ನೆ.